ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಶ್ರೀದೇವಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣು. ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಎಲ್ಲಿಂದ ಬಂದಿರೋದಮ್ಮ ನೀವು? ನಾವು ಇಲ್ಲೇ ಯಲಹಂಕದಿಂದ ಬಂದಿರೋದು. ಯಲಹಂಕ, ಬೆಂಗಳೂರು. ಬೆಂಗಳೂರು. ಸೊ ಇವತ್ತು ಖಾನಾವಳಿಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಗೋಟೊಡೆ ಮಾಡ್ತಾ ಇದ್ದೀವಿ. ಗೋಟೊಡೆನಾ? ಓಕೆ. ಸೊ ಗೋಟೊಡೆಗೆ ಎಲ್ಲಿಂದು, ಇದು ಯಾವ ಪ್ರದೇಶದ್ದು ಇದು ಗೋಟೊಡೆ ಅಂದ್ರೆ? ಇದು ದಕ್ಷಿಣ ಕನ್ನಡದ್ದು ಹಳೇ ತಿಂಡಿ, ನಮ್ಮ ಅಜ್ಜಿ ಕಾಲದ್ದು ತಿಂಡಿ ಅದು. ಹಳೇದೊಂದು ಗೋಟೊಡೆ ಅಂದ್ರೆ ಹೆಚ್ಚಿನವರು ನನ್ನ ಪ್ರಕಾರ ಕೇಳಿರಲ್ಲ ಅಲ್ವಾ? ಗೋಟೊಡೆ ಅಂತ ಹೆಸರೇನೋ ಬೇರೆ ತರ ಇದೆ. ಸೊ ಇದು ಹಳೇದು ದಕ್ಷಿಣ ಕನ್ನಡ ಇದರಲ್ಲಿ ಮಾಡುವಂಥದ್ದು. ಸರಿ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಅಕ್ಕಿ, ಉದ್ದಿನ ಬೇಳೆ, ಅರಿಶಿನ ಪುಡಿ ಮತ್ತೆ ಉಪ್ಪಿನ ಪುಡಿ ಅಷ್ಟೇ. ಮತ್ತೆ ಓಕೆ, ತುಂಬಾ ಕಡಿಮೆ ಸಾಮಗ್ರಿನೇ, ತುಂಬಾ ಕಡಿಮೆ, ಇನ್ನೇನು ಜಾಸ್ತಿ ಬೇಡ. ಓಕೆ ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಏನ್ ಮಾಡೋದು ಇವಾಗ? ಈಗ ಅಕ್ಕಿನ ಮಿಕ್ಸಿಗೆ ಹಾಕಿ ಹಾಕೋ ಪುಡಿ ಮಾಡೋದು, ಪುಡಿ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಒಂದು ಪ್ರಮಾಣ ಅಂತ ಇದೆಯಾ? ಅಂದ್ರೆ ಇವಾಗ ಅಕ್ಕಿನ ಹೀಗೆ ತಗೊಂಡ್ ಬಂದಿದ್ದೀರಾ ಅಂದ್ರೆ ನೆನ್ಸೋದೇನ್ ಬೇಡವಾ? ನೆನ್ಸಿದ ಅಕ್ಕಿ ನೆನ್ಸಿ ತೊಳೆದು ನೆನೆಸಿ ಆಮೇಲೆ ನೀರಿಂದ ತೆಗೆದು ಒಣಗಿಸಿ, ಬಟ್ಟೆ ಮೇಲೆ ಒಣಗಿಸಿ, ಒಂದು ಬೆಳಿಗ್ಗೆ ಒಣಸಿದ್ರೆ ಅದು ಒಣಗ್ಬೇಕು ಚೆನ್ನಾಗಿ. ಓಕೆ. ಇದನ್ನ ಅಕ್ಕಿನ ನೆನ್ಸಿ ಅದ್ರಲ್ಲಿ ಎರಡು ಗಂಟೆ ನೆನೆಸಿ ಆಮೇಲೆ ಒಂದು ಬಟ್ಟೆ ಮೇಲೆ ಹಾಕೋದು. ಸರಿ. ಅದು ಚೆನ್ನಾಗಿ ಒಣಗಬೇಕು. ಬಟ್ಟೆ ಮೇಲೆ ಹಾಕಿದ್ದು ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಪುಡಿ ಮಾಡೋದು, ಪುಡಿ ಮಾಡುವಂಥದ್ದು. ಓಕೆ. ಸೊ ನೆನ್ಸಿ ಅದನ್ನ ಬಟ್ಟೆ ಮೇಲೆ ಹಾಕಿ ಡ್ರೈ ಮಾಡ್ಕೊಂಡು ಡ್ರೈ ಮಾಡಿ ತಂದಿದ್ದೇನೆ ಈಗ. ಸರಿ ಸರಿ. ಇದು ಇವಾಗ ಉದ್ದನ್ನ ನೆನ್ಸ್ತಿದ್ದೀರಲ್ಲ? ಉದ್ದನ್ನು ಒಂದು ಗಂಟೆ ನೆನ್ಸಿ ಅದನ್ನ ನೆನ್ಸಿರ್ಬೇಕು. ಉದ್ದು ನೆನ್ಸಿ ನೀರನ್ನ ಬಿಟ್ಟು. ಇದು ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕಮ್ಮ? ಇದು ಅಕ್ಕಿ ಎಷ್ಟು ಹಾಕ್ಬೇಕು, ಉದ್ದ ಎಷ್ಟು ಹಾಕ್ಬೇಕು? ಅಕ್ಕಿ ಒಂದು 4 ಲೋಟ ಅಕ್ಕಿಗೆ ಒಂದು 1/4 ಲೋಟ ಉದ್ದಿನಬೇಳೆ ಲೆಕ್ಕ ಹಾಕೋದು. 4 ಲೋಟಕ್ಕೆ 1/4 ಲೋಟ. ಓಕೆ. ಅದು ತುಂಬಾ. 1 ಲೋಟ ಅಕ್ಕಿ ಇದೆ, ಅದಕ್ಕೆ ಒಂದು 3 ಸ್ಪೂನ್ ಉದ್ದಿನಬೇಳೆ. ಹೌದಾ? ಸೊ ಅದು ಫಸ್ಟ್ ಇವಾಗ ಅಕ್ಕಿನ ನೆನ್ಸಿ ತೊಳೆದಿರೋ ಅಕ್ಕಿನ ಮಿಕ್ಸಿಗೆ ಹಾಕೋದಾ? ಇದಿಷ್ಟು ಹಾಕ್ಬಿಡ್ಲಾ? ಹಾಕಿ. ಇದು ಫಸ್ಟ್ ಸಪರೇಟ್ ಮಾಡ್ಕೊಳ್ಳೋದಾ? ಸಪರೇಟ್. ಇದು ತರಿ ತರಿ ಆಗ್ಬೇಕಾ ಅಥವಾ ನುಣ್ಣಗೆ? ತುಂಬಾ ನುಣ್ಣ ಬೇಡ. ಸೊ ಆಗಿದೆ, ಇದು ಸ್ವಲ್ಪ ನೈಸ್ ಆಗಿದೆ. ಹಾಕ್ಬಿಡ್ಲಾ ಇದಕ್ಕೆ? ಹಾಕಿ. ಸೊ ಇದಕ್ಕೆ ಬರೇ ಅಕ್ಕಿ, ಡ್ರೈ ಅಕ್ಕಿ ತಂದ್ರೆ ಆಗಲ್ಲ, ನೆನ್ಸಿ ಈ ತರನೇ ಮಾಡ್ಕೊಂಡ್ರೆ ರುಚಿ ಬರೋದು. ಬರೇ ಅಕ್ಕಿ ಮಾಡಿದ್ರೆ ಆಗಲ್ಲ. ಈಗ ಏನ್ ಮಾಡೋದು? ಈಗ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕೊಂಡ್ಬಿಡ್ಲಾ? ಇದು ಚೆನ್ನಾಗಿ ನೀರ್ ಹಾಕಬೇಕು. ಸ್ವಲ್ಪ ನೀರ್ ಹಾಕೊಳ್ಳ? ಇನ್ನು ಹಾಕೊಳ್ಳಿ ಪರವಾಗಿಲ್ವಾ? ಸಾಕ. ಓಕೆ. ಈಗ ಚೆನ್ನಾಗಿ ನೈಸ್ಗೆ ಆಗ್ಬಿಟ್ಟಿದೆ. ಇದಕ್ಕೆ ಹಾಕದೇನಾ? ಈಗೇನ್ ಹಾಕೋತೀರಾ? ಈಗ ಇನ್ನು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು. ಓಕೆ. ಮತ್ತೆ ಅದು ಅರಿಶಿನ ಎಷ್ಟು? ಒಂದು ಚಿಟಿಕೆ, ಜಾಸ್ತಿ ಬೇಡ. ಸಾಕಾ? ಹಾಕಿ ಸಾಕು. ಇನ್ನು ಕಲ್ಸ್ಕೊಳ್ಳೋದ? ಇನ್ನು ಎಣ್ಣೆ ಬಿಸಿ, ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಹಾಕಬೇಕು. ಓಕೆ. ಒಲೆ ಹಚ್ಕೊಂಡ್ಬಿಡಿ ಅಮ್ಮ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಅಮ್ಮ? ಮನೆಯಲ್ಲಿ ನಾನು, ನಮ್ಮ ಯಜಮಾನರು, ನನ್ನ ಮಗ, ಸೊಸೆ. ಮಗು ಇದೆ. ಮಗಗೆ ಎಷ್ಟು ತಿಂಗಳು, ವರ್ಷ? 6 ತಿಂಗಳು. 6 ತಿಂಗಳು ಮಗು. ಓಕೆ ಓಕೆ.
ಏನ್ ಹೆಸರು ಮಗುದು? ಸ್ವಸ್ತಿ. ಸ್ವಸ್ತಿ. ಹೆಣ್ಮಗುನಾ? ಓಕೆ ಓಕೆ. ಏನ್ ಮಾಡ್ತಾಳೆ ಈಗ? ಈಗ ಕೌಚ್ತಾಳ? 6 ತಿಂಗಳಂದ್ರೆ ಕೌಚ್ತಾಳ ಅಲ್ವಾ? ಕೌಚಿ ಈಗ ಮಂಡಿ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಸರಿ ಸರಿ. ಓಕೆ, ಇದು ಎಲ್ಲ ಹಾಕದ್ಮೇಲೆ ಬಿಸಿ ಎಣ್ಣೆ ಹಾಕೋದಾ? ಮಾಡ್ತಾ ಇರ್ತೀರಾ ಇದು ಗೋಟೋಡೆನ ಮನೆಯಲ್ಲಿ? ಕಡಿಮೆ ಮಾಡ್ತಾ ಇದ್ದೆ ಮೊದ್ಲು, ಈಗ ಒಂದು 10 ವರ್ಷ ಆಯ್ತು ಮಾಡೇ ಇಲ್ಲ. 10 ವರ್ಷದಿಂದ ಗೋಟೋಡೆ ಮಾಡೇ ಇಲ್ವಾ? ಮಾಡೇ ಇಲ್ಲ, ಮೊದ್ಲು ಮಾಡ್ತಾ ಇದ್ದೆ. ಓಕೆ, 10 ವರ್ಷ ಆದ್ಮೇಲೆ ಈಗ ಖಾನಾವಳಿಗೋಸ್ಕರ ಗೋಟೋಡೆ ಮಾಡುತ್ತಿದ್ದೀರಾ? ಓಕೆ, ಇರ್ಲಿ, ಅಟ್ಲೀಸ್ಟ್ ಖಾನಾವಳಿಗೋಸ್ಕರ ಆದ್ರೂ ಈ ಒಂದು ಸಂಪ್ರದಾಯ ಅಡಿಗೆನ ತಗೊಂಬಂದ್ರಲ್ಲ ಇಲ್ಲಿಗೆ. ಓಕೆ, ಅದು ಸಾಕಾ ಬಿಸಿಯಾಗಿರೋದು? ಸರ್ ಇನ್ನೂ ಜಾಸ್ತಿ ಆಗ್ಬೇಕಾ? ಬಿಸಿ ಆಗ್ತಾ ಇದೆ. ಸಾಕು ಅನ್ಸುತ್ತಲ್ಲ, ಬಿಸಿ ಆಗಿದೆ. ಸಾಕಾ? ನೀರು ಹಾಕೊಳ್ಳೋದಾ? ಸ್ಪೂನ್ ಬಿಸಿ, ಎಣ್ಣೆ ಬಿಸಿ ಆಗುತ್ತೆ. ಸ್ಪೂನಲ್ಲಿ ಫಸ್ಟ್ ಕಲ್ಸ್ಕೊಂಡು ಮಾಡೋದಾ? ಹಿಟ್ಟು ಕಲಸ್ಬೇಕಲ್ವಾ ಅಮ್ಮ? ಅಮ್ಮ ಈಗ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಇದೆಲ್ಲ ಏನದು ಅಕ್ಕಿ, ಉದ್ದು, ಅರಿಶಿನ, ಉಪ್ಪು ಹಾಕೊಂಡು ಎಲ್ಲ ಹಾಕೊಂಡು ಚೆನ್ನಾಗಿ ಬಿಸಿ ಎಣ್ಣೆ ಹಾಕಿ ಕಲ್ಸಿದ್ದೀನಿ. ಅಂದ್ರೆ ಅದು ಯಾವ ಹದಕ್ಕೆ ಆಗ್ಬೇಕು? ಅಂದ್ರೆ ಚಪಾತಿ ತರ ಅಲ್ಲ, ಇನ್ನು ಸ್ವಲ್ಪ ಗಟ್ಟಿನೇ ಕಲ್ಸ್ಕೋಬೇಕು. ಈ ತರ ಕಲ್ಸಿದೀನಿ. ಸ್ವಲ್ಪ ಗಟ್ಟಿ ಇರ್ಬೇಕು. ಸೊ ಇವಾಗ ಏನದು ಗೋಟೋಡೆ ಮಾಡ್ಬೋದಾ? ಮಾಡ್ಬೋದು. ಆದ್ರೆ ನಾನು ಅದು ಒಂದು 12 ಗಂಟೆ ಟೈಮ್ ನೆನಿಬೇಕಾಗುತ್ತೆ. ಯಾವುದು ಈ ಹಿಟ್ಟು ಮಾಡಿದಿರಲ್ಲ ಇದು 12 ಗಂಟೆ ಅಂದ್ರೆ ಒಂದು ರಾತ್ರಿ ಎಲ್ಲ ನೆನಿಬೇಕು. ಹೀಗೆ ಮಾಡ್ಬಿಟ್ಟು ಏನ್ ಮುಚ್ಚಿಟ್ಬಿಡೋದಾ? ಓಕೆ ಓಕೆ. ಸೊ ಇದು ಜಾಸ್ತಿ ಸಮಯ ಇಲ್ಲ ಅಂತ ಅಂದ್ರೆ ಮಾಡೋದಕ್ಕಾಗಲ್ಲ? ಹೌದು, ಮಾಡಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ನಾನು ನಿನ್ನೆ ಸಾಯಂಕಾಲ ಅದೆಲ್ಲ ಪುಡಿ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ. ಓಕೆ, ಈ ಹಿಟ್ಟು ಈಗ 12 ಗಂಟೆ ನೆಂದಿದೆ ಇದು. ಓ, ನೆಂದರೆ ಮಾತ್ರ ಚೆನ್ನಾಗಿ ಬರೋದು. ಓಕೆ, ಹಾಗಾಗಿ ನೀವು ಮನೇಲಿ ಹಿಟ್ಟು ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಇದು 12 ಗಂಟೆ ಬಿಟ್ಟು ಇದನ್ನ ನಾವು ಮಾಡ್ಕೊಂಡು ತಿನ್ಬೋದು ಹಾಗಾದ್ರೆ ಖಾನಾವಳಿಯಲ್ಲಿ? ಮಾಡ್ಕೊಂಡು ತಿನ್ಬೋದು, ತಿನ್ನಿ. ಓಕೆ ಓಕೆ, ಸರಿ. ಹಾಗಾದ್ರೆ ಈಗೇನ್ ಮಾಡೋದೀಗ? ಹಿಟ್ಟು 12 ಗಂಟೆ ನೆಂದು ರೆಡಿ ಇದೆ. ಇನ್ನು ಮಾಡೋದೇನಾ ಇದನ್ನ? ಮಾಡೋದು. ಅದಕ್ಕೂ ಒಂದು 5 ಕೊಡಿ ಪೇಪರ್. ಎಣ್ಣೆ ಇಟ್ಕೋಬೇಕು. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಎಣ್ಣೆ ಕೊಡಿ. ಸರಿ. ಮತ್ತೆ ಮನೆಯಲ್ಲಿ ಅಡಿಗೆ ಎಲ್ಲ ನೀವೇ ಮಾಡೋದಾ? ಮನೆಯಲ್ಲಿ ಅಡಿಗೆ ಎಲ್ಲ ನಾನೇ ಮಾಡ್ತೀನಿ. ಹೌದಾ? ಏನಿದು ಇವಾಗ ನೀವು ಸೌತ್ ಕೇಂದ್ರದಲ್ಲಿ ಯಾವ ಊರಿಂದ ಬಂದಿರೋದು? ಅಂದ್ರೆ ನಾವು ಸೌತ್ ಕೇಂದ್ರ ಕುಂದಾಪುರದಲ್ಲೇ ಇದ್ದಿದ್ದು ನಾವು. ಈಗ ಒಂದು 7 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಹೌದಾ? ಸೊ ಏನು ಕೇಂದ್ರ ಸ್ಟೈಲ್ ಮಾಡೋದಾ? ಅಡಿಗೆ ಯಾವ ತರ ಎಲ್ಲಾ ತರದ್ ಮಾಡ್ತೀರಾ? ಇಲ್ಲ, ನಾವು ಅಡಿಗೆ ಜಾಸ್ತಿ ಸೌತ್ ಕೇಂದ್ರ ಟೈಪೇ ಮಾಡೋದು. ಓಕೆ, ಚಿಕ್ಕದು ಉಂಡೆ ತರ ಮಾಡ್ಕೊಳ್ಳೋದಾ? ಚಿಕ್ಕ ಉಂಡೆ ಮಾಡ್ಕೊಳ್ಳೋದು. ಸೊ ಅಡಿಗೆ ಎಲ್ಲ ಮಾಡೋದಕ್ಕೆ ಅಡಿಗೆ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಏನಾದ್ರು ಅಡಿಗೆ ಪ್ರೋಗ್ರಾಮ್ ನಮ್ ಖಾನಾವಳಿ ನೋಡ್ತೀರಾ? ನಾನು ಖಾನಾವಳಿ ನೋಡ್ತಾ ಇರ್ತೀನಿ ಪ್ರತಿ ದಿವಸ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ನೋಡ್ತಾ ಇರ್ತೀನಿ. ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಡಿಗೆ ಎಲ್ಲ. ನೀವು ಎಲ್ಲ ಚೆನ್ನಾಗಿ ನಡೆಸಿ ಕೊಡ್ತೀರಾ. ವಂದನೆಗಳು. ಸೊ ಕೆಲವೊಂದು ಅಟ್ಲೀಸ್ಟ್ ರೆಸಿಪಿ ಎಲ್ಲ ಟ್ರೈ ಮಾಡಿದೀರಾ ಮನೆಯಲ್ಲಿ ಏನಾದ್ರು? ಟ್ರೈ ಮಾಡಿದೀನಿ, ಕೆಲವೆಲ್ಲ ಟ್ರೈ ಮಾಡ್ತೀನಿ. ಹೌದಾ? ಇಂಟ್ರೆಸ್ಟ್ ಇರೋರ್ಗೆ ಏನದು ಮಾತಾಡುವಾಗ ನೀವು ಹೇಳಿದ್ರಿ ಖಾನಾವಳಿ ನೋಡ್ತೀನಿ ಅಂತ, ನಮ್ಗೆ ಆಸಕ್ತಿ ಇರುತ್ತೆ. ನಂಗೆ ಅಡ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಆಗ ಹೊಸ ಎಲ್ಲಾ ಪ್ರದೇಶದ ಅಡ್ಗೆನೂ ಕಲಿಬಹುದಲ್ವಾ? ಎಲ್ಲಾ ಪ್ರದೇಶದ್ದು ಕಲಿಬಹುದು. ಎಲ್ಲಾದ್ರೂ ಅಪರೂಪ ಮಾಡ್ತೀನಿ ಏನಾದ್ರು ಬೇರೆ ಪ್ರದೇಶದ ಅಡ್ಗೆ. ನಾವು ಮಾತ್ರ ಸೌತ್ ಕೇಂದ್ರದ್ದೇ ಮಾಡೋದು ಜಾಸ್ತಿ. ಏನು ಅಂದ್ರೆ ಸೌತ್ ಕೇಂದ್ರದಲ್ಲಿ ಈಗ ಈ ಗೋಟಡೆ ತರ ಇನ್ಯಾವ್ದಾದ್ರು ಬೇರೆ ಒಂದು ಸ್ಪೆಷಲ್ ಅಡಿಗೆಗಳು ಅಂತ ಇರುತ್ತಾ? ಯಾವ ತರ ತಿಂಡಿಯಲ್ಲಿ ಅತ್ರಾಸ ಅಂತ ಇರುತ್ತೆ, ಸಿಹಿದು. ಮತ್ತೆ ಖಾರದ್ದು
ತಿಂಡಿ ಏನು ಬೇರೆ ಈ ಇಡ್ಲಿ ಗೋಟೊಡೆ ದೋಸೆ ಆ ತರ ಅದೆಲ್ಲ ಮಾಮೂಲಿ. ಮಾಮೂಲಿ ಮಾಡುವಂತದ್ದು. ಮತ್ತೆ ಪತ್ರೊಡೆ, ಹ್ಮ್ 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 ಕೆಸು ಸೊಪ್ಪ ಕೆಸುದ್ದು ಪತ್ರೊಡೆ ಮಾಡ್ತೀವಿ. ಹೌದು, ಸೌತ್ ಕೇಂದ್ರದಲ್ಲಿ ಕೆಸುವಿನ ಪತ್ರೊಡೆ ಒಂದು ಬಾರಿ ಒಂದು ವಿಶೇಷ ಅಂತ. ಹೌದು ಹೌದು. ಎಲ್ಲರಿಗೂ ಮತ್ತೆ ಅದು ಮಾಡೋದಕ್ಕೂ ಬರೋದಿಲ್ಲ. ನೀವು ಮಾಡ್ತೀರಾ ಅದನ್ನ ಚೆನ್ನಾಗಿ? ಇದಿವಾಗ ನಂಗೆ ಅಡ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಈ ತರ ತೆಳುವು ಮಾಡ್ಕೋಬೇಕಾ ಇದು? ತೆಳುವಿಗೆ ತಟ್ಕೋಬೇಕು. ಅಂದ್ರೆ ದಪ್ಪ ಆದ್ರೆ ಒಂದ್ ಕಡೆ ಇದು ಗರಿ ಗರಿ ಬರುತ್ತೆ, ಒಂದ್ ಕಡೆ ಒಂಥರ ನಾರ್ ತರ ಬರುತ್ತೆ. ಅದಕ್ಕೆ ಹೀಗೆ ತೆಳ್ಳ ಕಟ್ಟಬೇಕು. ಸ್ವಲ್ಪ ಎಣ್ಣೆ ಹಾಕೊಂತ ಇರ್ಬೇಕಾಗತ್ತಲ್ಲ. ಮತ್ತೆ ಅದನ್ ಬಿಟ್ಟು ಅಡಿಗೆ ಬಿಟ್ಟು ಬೇರೆ ಇನ್ನೇನ್ ಮಾಡ್ತೀರಾ ಬಿಡುವಿನ ವೇಳೆಯಲ್ಲಿ? ಈಗ ಹೇಗಿದ್ರು ನೀವು ಮಗು ಇದೆ ಅಂತ ಹೇಳಿದ್ರಿ, ಮೊಮ್ಮಗಳಿದ್ದಾಳೆ, ಅದ್ರಲ್ಲೇ ಟೈಮ್ ಪಾಸ್ ಆಗತ್ತಾ ಅಥವಾ ಬೇರೆ ಏನಾದ್ರು? ಮೊಮ್ಮಗಳಿದ್ದಾಳೆ, ಅದ್ರಲ್ಲೇ ಸುಮಾರು ಟೈಮ್ ಪಾಸ್ ಆಗುತ್ತೆ. ಮತ್ತೆ ಏನಾದ್ರು ಬುಕ್ ಓದೋದು, ಕತೆ ಪುಸ್ತಕ, ಪೇಪರು ಅದೆಲ್ಲ ಓದೋದು. ಊರ್ ಕಡೆ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀನಿ. ಏನಾದ್ರು ಏನಾದ್ರು ಫಂಕ್ಷನ್ ಆದ್ರೆ ಎಲ್ಲ ಹೋಗ್ತಾ ಇರ್ತೀವಿ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದು ಗಟ್ಟಿಯಾಗಿ ಇದ್ ಮಾಡ್ಬೇಕಾಗತ್ತೆ, ತಟ್ಟಬೇಕು ಅಲ್ಲ. ಸ್ವಲ್ಪ ಮಾಮೂಲಿ ಹಿಟ್ಟಲ್ಲ, ಸ್ವಲ್ಪ ಗಟ್ಟಿ ಚೆನ್ನಾಗಿ ಆಗ್ಬೇಕು. ಅದೇ, ಮತ್ತೆ ದಪ್ಪ ಮಾಡಿದ್ರು ಆಗುದಿಲ್ಲ. ಸಾಕು ಅನ್ಸುತ್ತೆ 3 ಮಾಡಿ ನೋಡೋಣ. ಎಣ್ಣೆ ಕಾದಿ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀರಾ? ಅದು ಎಣ್ಣೆ ಸ್ವಲ್ಪ ಕಾಯ್ಬೇಕಲ್ಲ, ಸ್ವಲ್ಪ ಕಾಯ್ತಾ ಇದೆ. ಸರಿ ಸರಿ. ಸೊ ಇದೆಲ್ಲ ಚೆನ್ನಾಗಿ ತೆಳುವಾಗಿ ತಟ್ಕೊಂಡಿದ್ದೀರಲ್ಲ ಅಮ್ಮ ಗೋಲ್ಡೊಡೆಗೆ? ಚೆನ್ನಾಗಿ ಈ ತರ ಏನದು ಮಧ್ಯ ಮಧ್ಯ ನೀಟಾಗಿ ಆಗ್ಬೇಕಲ್ವಾ? ಆಗ್ಬೇಕು. ಸರಿ ಸರಿ. ಈಗ ಎಣ್ಣೆ ಕಾದಿದ್ಯಾ? ನೋಡ್ತೀರಾ? ನೋಡ್ತೀನಿ, ಒಂಚೂರು ಹಾಕಿ ನೋಡ್ತೀನಿ. ಸರಿ ಸರಿ. ಬೇರೆ ಇನ್ನೇನ್ ವಡೆಗಳು ಮಾಡ್ತೀರಾ ಮನೆಯಲ್ಲಿ? ಮಾಡ್ತೀರಾ ಬೇರೆ ವಡೆ? ಉದ್ದಿನೊಡೆ ಮಾಡ್ತೀರಾ? ಮತ್ತೆ ಅಷ್ಟೇ, ವಡೆ ಜಾಸ್ತಿ ಏನ್ ಮಾಡಲ್ಲ. ಉದ್ದಿನೊಡೆ ಸ್ವಲ್ಪ ಮಾಡೋದು ಕಷ್ಟನೇ ಅಂತ ಹೇಳ್ತಾರೆ, ನೀವು ಮಾಡ್ತೀರಾ? ತೂತೊಡೆ ಮಾಡೋದಕ್ಕೆ ಬರುತ್ತೆ ನಂಗೆ. ಸರಿ, ಆಗಿದ್ಯಾ? ಆಗಿದೆ, ಹಾಕ್ತೀನಿ. ಇವಾಗ ಒಂದೊಂದೇ ಹಾಕೊಳ್ಳೋದಾ ಅಥವಾ ಎಲ್ಲ ಒಟ್ಟಿಗೆ ಹಾಕೋಬೋದಾ? ಇಲ್ಲ, ಒಂದೊಂದೇ ಹಾಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಂದ್ರೆ ಈಗ ಒಂದಕ್ಕೊಂದು 3-4 ಒಟ್ಟಿಗೆ ಆಗ್ಬೇಕು, ನಾವು ಬೇಗ ಆಗ್ಬೇಕು ಅಂದ್ರೆ ಮಾಡೋದಕ್ಕೆ ಆಗೋದಿಲ್ವಾ? ಇಲ್ಲ, ಅಂದ್ರೆ ಚೆನ್ನಾಗಿ ಉಬ್ಬಬೇಕು. ಉಬ್ಬಬೇಕಂದ್ರೆ ಒಂದೊಂದೇ ಹಾಕಿದ್ರೆ ಉಬ್ಬು ಬರುತ್ತೆ. ಸರಿ ಸರಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಾ? ಕಲರ್ ಫುಲ್ ಚೇಂಜ್ ಆಗ್ಬೇಕು. ಓಕೆ ಓಕೆ. ಅಂದ್ರೆ ಈಗ ಅದು ಡಾರ್ಕ್ ಆಗ್ಬೇಕು, ಡಾರ್ಕ್ ಕೆಂಪು ಕಲರ್ ಬರಬೇಕು. ಸರಿ ಸರಿ. ಅದ್ ಒಂದೊಂದೇ ಮಾಡ್ತಾ ಇರ್ಬೇಕು. ಸ್ವಲ್ಪ ಜಾಸ್ತಿ ಟೈಮ್, ಅಂದ್ರೆ ಈ ಯೂಶಲಿ ಸಂಪ್ರದಾಯ ಅಡುಗೆಗಳೇ ಹಾಗೆ ಅಲ್ವಾ? ನೀವು ತಗೊಂಡಿರೋದು ನನ್ಗನ್ಸು ಬರೇ ಏನದು 2 ಪದಾರ್ಥ, ಆದ್ರೆ ಮಾಡೋದಕ್ ನೋಡಿ ಮಾಡೋದೇ ಅದು ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಅಂದ್ರೆ ನೀವ್ ಹೇಳೋದು ಒಂದಕ್ಕೊಂದು ಅಂಟಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಆತರ ಮಾಡ್ತಾ ಇದ್ದೀರಾ? ಒಂದಕ್ಕೊಂದು ಕಂಟಿ ಬಿಟ್ರೆ ಅದು ಉಬ್ಬಿ ಬರಲ್ಲ. ಇದೇನಿದು ಗೋಟೊಡೆ ಅಂತ ಹೆಸರೇನು? ಆ ದಪ್ಪ ಆಗ್ಬೇಕು ಅನ್ನೋ ಆ ರೀಸನ್ಗೆ ಇದು ಗೋಟೊಡೆನಾ ಇದು? ಗೋಟ್ ಅಂತ ಹೇಳಿದ್ರೆ ಏನದು? ನಿಮ್ಮ ಕುಂದಾಪುರ ಭಾಷೆಯಲ್ಲಿ? ಕುಂದಾಪುರ ಭಾಷೆಯಲ್ಲಿ ಅದು ಏನೋ, ಅದು ಹಿಂದಿನವ್ರು ಇಟ್ಟಿದ್ದಾರೆ. ನಮ್ಗೆ ಗೋಟ್ ಅಂದ್ರೆ ಮೋಸ್ಟ್ಲಿ ಆ ತರ ಇರೋದು, ಅಂದ್ರೆ ಗೋಟ್ ಒಂಥರ ಅದು ಉಬ್ಕೊಂಡಿರುತ್ತಲ್ಲ, ಅದಕ್ಕೆ ಇರ್ಬೋದು. ಕುಂದಾಪುರ ಭಾಷೆಯಲ್ಲಿ ಸ್ವಲ್ಪ ಕನ್ನಡ ಬೇರೆ ಅಲ್ವಾ? ಕುಂದಾಪುರ ಕನ್ನಡ ಎಲ್ಲ ಬೇರೆನೆ. ಹಾಗೆ ಕುಂದಾಪುರ ಕನ್ನಡನೇ ಮಾತಾಡೋದು. ಕುಂದಾಪುರ ಕನ್ನಡ ನಾವು ಮನೆಯಲ್ಲಿ ಮಾತಾಡ್ತೀವಿ, ಮತ್ತೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ ನಾವು ಮಾತಾಡಿದ್ದು. ಹಾಯ್ಕು ಬರ್ಕೋ ಎಲ್ಲ ಮಾತಾಡೋದು ಅಲ್ವಾ? ಮನೇಲೆಲ್ಲ ಹಾಗೆ ಮಾತಾಡೋದು ನಾವು. ಇನ್ನೊಂದು ಹಾಕೊಂಡ್ಬಿಡ್ತೀರಾ?
ಸ್ವೀಟ್ ಎಲ್ಲ ಮಾಡ್ತೀರಾ ಮನೇಲಿ? ಹಾ, ಅತ್ರಾಸ ಸ್ವೀಟು, ಅತ್ರಾಸ, ಏನೇನ್ ಸ್ವೀಟ್ ಮಾಡ್ತೀರಾ? ಬೇರೆ ಅತ್ರಾಸ ಮತ್ತೆ ಬರ್ಫಿ ಬರ್ಫಿ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಕೇಸರಿಬಾತು ಆ ತರ ಎಲ್ಲ. ಆ ಥರದ್ದು. ಮಗ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಿ? ಮಗ ಹನಿವೆಲ್ಗೆ ಹೋಗ್ತಾನೆ ಕೆಲಸ. ಹನಿವೆಲ್ ಹನಿವೆಲ್ಲಲ್ಲಿ M.Tech ಮಾಡಿದ್ದಾನೆ. ಸೊಸೆನೂ ಹೋಗ್ತಾಳೆ, PhD ಮಾಡಿದ್ದಾಳೆ. ಅವಳು PhD ಮಾಡಿ ಬೇರೆ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾಳ. ಸೊ ಅಡ್ಗೆ ಮನೆ ಇನ್ಚಾರ್ಜ್ ನಿಮ್ದೆ? ಅಡ್ಗೆ ಮನೆ ಇನ್ಚಾರ್ಜ್ ನಮ್ದೆ. ಆಗಿದೆ ಅದು. ಸ್ವಲ್ಪ ರೆಗ್ಯುಲರ್ಗಿಂತ ಡಾರ್ಕ್ ಆಗಿ ಕರಿಬೇಕು ಅಂತ ಹೇಳಿದ್ರಿ. ಡಾರ್ಕ್ ಆಗಿ ಕರಿಬೇಕು. ಸೊ ಈಗ ಆಗಿದೆ? ಆಗಿದೆ. ಹೌದಾ? ಇನ್ನು ರುಚಿ ನೋಡೋದೇನಾ ಹೇಗೆ ಇದು? ಇನ್ನು ರುಚಿ ನೋಡೋದು. ಓಕೆ, ನಾವು ಕೊಡಿ. ತಟ್ಟೆ ರೆಡಿ ಇದೆ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪದಾರ್ಥಗಳು ಪ್ರಸಾದ ಆಗತ್ತೆ ಅಂತ ಹೇಳ್ತಾರೆ. ಇವಾಗ ಸಾಯಂಕಾಲ ಸ್ನಾಕ್ಸ್ ತರ ತಿನ್ನೋದಾ? ಕಾಫಿ ಟೀ ಜೊತೆಗೆ? ಸಾಯಂಕಾಲ ತಿನ್ನೋದು. ಅದು ಇಟ್ಕೊಂಡು ತಿನ್ಬಹುದು. ಒಂದು 15 ದಿವಸ ಇಟ್ರು ಏನು ಆಗುದಿಲ್ಲ. ಡಬ್ಬದಲ್ಲಿ ಹಾಕೊಂಡು ಹಾಕಿಟ್ರೆ ಏನು ಆಗುದಿಲ್ಲ. ಗರಿ ಹಾಗೆ ಇರುತ್ತೆ. ಸರಿ ಸರಿ, ಓಕೆ. ಗೋಟೊಡೆ ರುಚಿ ಹೇಗಿದೆ ನೋಡಿ ಹೇಳಿ. ಓಕೆ, ಏನೊಂದು ಸ್ಪೆಷಲ್ ಆಗಿದೆ. ನೀವೇ 10 ವರ್ಷದಿಂದ ಮಾಡೇ ಇಲ್ಲ. ಸೊ ನಾವಂತೂ ತಿಂದೇ ಇಲ್ಲ, ಎಲ್ಲೂ ಬೇರೆ ಕಡೆ ನಾನು ಕೇಳೂ ಇಲ್ಲ. ಸೊ ಅದೇ ಇಲ್ಲೆಲ್ಲ ಮಾಡೋದೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಇವಾಗ ಯಾವ ರೀತಿ ತಿನ್ನೋದು ನೀವು? ಗೋಟೊಡೆ ಅಂದ್ರೆ ಅಂದ್ರೆ ಒಂದು ಕ್ರಮ ಇಲ್ವಾ, ಅಥವಾ ಹೀಗೆ ತಿನ್ನೋದಾ? ಹಾಗೆ ತಿನ್ನೋದು. ಅದಕ್ಕೆ ಏನೂ ಬೇಡ, ಏನು ಚಟ್ನಿ ಬೇಡ ಏನು ಅಲ್ಲ. ನಾನು ಇದು ಕೇಳಿದಂದ್ರೆ ಇದನ್ನ ಮುರಿಯೋದ್ರಲ್ಲಿ ಒಂದೇನಾದ್ರೂ ಒಂದು ರೀತಿ ಇದೆಯಾ, ಅಥವಾ ಯಾಕಂದ್ರೆ ದಪ್ಪ ಆಗಿದೆ ಸುಮ್ನೆ ಹಿಂಗ್ ಕಚ್ಕೊಂಡು ತಿನ್ನೋದಾ, ಅಥವಾ ಯಾವ ತರ ತಿನ್ನೋದು? ಕಚ್ಕೊಂಡು ತಿನ್ನೋದಲ್ಲ, ಅದನ್ನ ಹೀಗೆ ಕೈ ಮೇಲೆ ಇಟ್ಕೊಂಡು ಅದನ್ನ ಒತ್ತಿ ಬಿಟ್ರೆ ಎಲ್ಲ ಪುಡಿ ಪುಡಿ ಹಿಂಗ್ ತಗೊಂಡು ಹೀಗ್ ಮಾಡೋದು. ಬಿಸಿ ಇದೆ. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಮಾಡಿದ್ರು, ಒಂದೊಂದು ರೀತಿಯ ಪ್ರದೇಶದಿಂದ ಬಂದವ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ತಿನ್ನೋದು ಸ್ಟೈಲ್ ಬೇರೆ, ಆ ಟೂಲ್ಸೇ ಬೇರೆ ಇರುತ್ತೆ, ಆಹಾರ ಪದಾರ್ಥ ಪದ್ಧತಿ ಎಲ್ಲ ಹಾಗೆ. ಓಕೆ, ಇದನ್ನ ಹೀಗ್ ಮಾಡ್ಕೊಳ್ಳೋದು. ಆವಾಗ ನಿಮ್ಗೆ ಉಬ್ಬಿರೋದೆಲ್ಲ ಪುಡಿ ಪುಡಿ ಆಗುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಅದು ಒಳ್ಳೆ ಕುರುಮ್ಗಾಗಿದೆ. ಏನದು ಒಂಥರ ಕ್ರಿಸ್ಪಿನೆಸ್, ಮತ್ತೆ ಅಕ್ಕಿ ತರಿ ಇದೆಯಲ್ಲ ಚೆನ್ನಾಗಿ ಒಳ್ಳೆ ಪರಿಮಳ, ಉದ್ದಿನ ಪರಿಮಳ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ 3 ಕೂಡ ತಿನ್ಬಿಡ್ಬೋದು. ಓನ್ಲಿ ಮಿಸ್ಸಿಂಗ್ ಅಂದ್ರೆ ಒಂದು ಕಾಫಿ ಟೀ ಇಲ್ಲ, ಅಷ್ಟು ಚೆನ್ನಾಗಿ ತಿನ್ಬೋದು. ತುಂಬಾ ರುಚಿಯಾಗಿದೆ. ಈ ತರ ಮಕ್ಕಳಿಗೆಲ್ಲ ಅಂತೂ ತುಂಬಾ ಖುಷಿ ಆಗ್ಬೋದು. ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ. ಅದು ಮಕ್ಕಳು ನೋಡೇ ಇರೋದಿಲ್ಲ ಇವಾಗಿನ ಮಕ್ಕಳೆಲ್ಲ. ಬೇರೆ ಚಿಪ್ಸ್ ಅದು ಇದು ಅನ್ನೋಕ್ಕಿಂತ ಇಂಥದೊಂದು ವಡೆ ಮಾಡ್ಕೊಟ್ಬಿಟ್ರೆ ಮನೆಯಲ್ಲೇ ಇರುವ ಸ್ಪೆಷಲ್ ಆಗುತ್ತೆ. ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ಎಲ್ಲರೂ ಮನೇಲಿ ಟ್ರೈ ಮಾಡ್ಲೇಬೇಕು ಅಂತ ನನ್ಗನ್ಸುತ್ತೆ. ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಹಳೆಯ ಸಂಪ್ರದಾಯದ ಅಡಿಗೆ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ಗೋಟೊಡೆ ಮಾಡಲು ಬೇಕಾಗುವ ಪದಾರ್ಥ: ಅಕ್ಕಿ, ಉದ್ದಿನಬೇಳೆ, ಅರಿಶಿನ ಪುಡಿ, ಉಪ್ಪು. ಗೋಟೊಡೆ ಮಾಡುವ ವಿಧಾನ: ಅಕ್ಕಿಯನ್ನು 2 ಗಂಟೆ ನೆನೆಸಿ ಆಮೇಲೆ ಒಣಗಿಸಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಹಿಟ್ಟು ಮಾಡಿಕೊಳ್ಳಿ. ಉದ್ದಿನ ಬೇಳೆಯನ್ನು ಸಹ 1 ಗಂಟೆ ನೆನೆಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಅಕ್ಕಿ ಹಿಟ್ಟು, ರುಬ್ಬಿದ ಉದ್ದಿನಬೇಳೆ ಒಂದು ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಉಪ್ಪು, ಚಿಟಿಕೆ ಅರಿಶಿನ, 2 ಚಮಚ ಬಿಸಿ ಮಾಡಿದ ಎಣ್ಣೆ ಮತ್ತು ನೀರು ಸೇರಿಸಿ ಕಲಸಿಟ್ಟುಕೊಳ್ಳಿ. ಕಲಸಿದ ಹಿಟ್ಟನ್ನು 12 ಗಂಟೆ ನೆನೆಯಲು ಬಿಟ್ಟು ನಂತರ ಬಾಣಲಿಯಲ್ಲಿ ಎಣ್ಣೆ ಕಾಯಿಸಿ ನೆನೆಸಿದ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಒಡೆ ಮಾದರಿ ತಟ್ಟಿ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಗೋಟೊಡೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಗೋಟೊಡೆಯನ್ನ ಹೇಗ್ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.